ಹಾಯ್ ನಮಸ್ಕಾರ. ಟ್ರೇಡರ್ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಸಂಡೇ ಅಂದ್ರೆ ನಾಳೆ ಮಂಡೇ, ನಾಳೆ ಮಾರ್ಕೆಟ್ ಚಾಲು ಸ್ಟಾರ್ಟ್ ಓಪನ್ ಆಗ್ತದೆ. ನಾವು ಯಾವ ಒಂದು ಸ್ಟಾಕ್ನಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು, ಯಾವ ಸ್ಟಾಕ್ ಏನಾಗ್ತದೆ ಅಂದ್ರೆ ಯಾವ ಸ್ಟಾಕ್ನಲ್ಲಿ ತಗೊಂಡ್ರೆ ನಾವು ಪ್ರಾಫಿಟ್ನಲ್ಲಿ ಬರ್ಬೋದು ಅಂತ ಹೇಳಿ ನಾವು ಸ್ವಲ್ಪ ಗೊಂದಲದಲ್ಲಿ ಇರ್ತೀವಿ. ಯಾವ ಸ್ಟಾಕನ್ನು ತಗೋಬೇಕಂತ ಹೇಳಿ ಬಿಗಿನರ್ಸ್ಗೋಸ್ಕರ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅವರಿಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ. ಒಂದು ಸ್ವಲ್ಪ ಏನಾದರೂ ನಾವು ಇವತ್ತು ಮಂಡೇ ಅಲ್ವಾ, ಏನಾದ್ರು ಒಂದು ಸ್ವಲ್ಪ ನಾವು ಇವತ್ತು ಯಾವುದೋ ಒಂದು ಒಳ್ಳೆ ಟ್ರೇಡ್ ಅನ್ನು ತಗೋಬೇಕು, ಒಂದು ಸ್ವಲ್ಪ ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ನಾವು ಟ್ರೇಡರ್ಸ್ ಅಂದ್ಕೊಂಡೆ ಮಾರ್ಕೆಟನ್ನು ಸ್ಟಾರ್ಟ್ ಮಾಡ್ತೀವಿ. ಅವಾಗ ನಮಗೊಂದು ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ. ಯಾವ ಮಾರ್ಕೆಟು, ಯಾವ ಸ್ಟಾಕ್ನಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು, ಯಾವ ಸ್ಟಾಕ್ ಏನಾಗ್ತದೆ ಅಂತ ಹೇಳಿ ಸ್ವಲ್ಪ ಗೊಂದಲ ಇರ್ತದೆ. ಅದಕ್ಕಾಗಿ ನಾ ಇವತ್ತು ಒಂದು ಸ್ಟಾಕನ್ನು ಸರ್ಚ್ ಮಾಡಿದಾಗ ನನಗೆ ಒಂದು ಒಳ್ಳೆ ಸ್ಟಾಕ್ ಇದು ಅಂತ ಹೇಳಿ ಅನಿಸ್ತು. ಅದು ಆ ಸ್ಟಾಕ್ ಯಾವುದಂದ್ರೆ ಬ್ರಿಟಾನಿಯಾ ಇಂಡಸ್ಟ್ರೀಸ್. ಬ್ರಿಟಾನಿಯಾ ಈಗ ಮಂಡೇ ಏನಾಗ್ಬೋದು, ನಾಳೆ ಮಂಡೇ ಅಂತ ಹೇಳಿ ಸ್ವಲ್ಪ ಇದ್ರ ಬಗ್ಗೆ ಅನಾಲಿಸಿಸ್ ಮಾಡಿ ಸ್ವಲ್ಪ ಟ್ರೇಡರ್ಸ್ಗೆ ಹೇಳಿದ್ರೆ ಬಿಗ್ನರ್ಸ್ಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದು 15 ಮಿನಿಟ್ಸ್ ಚಾರ್ಟ್. ಈಗ ನಾವು ಓಪನ್ ಮಾಡಿರೋದು 15 ಮಿನಿಟ್ಸ್ ಚಾರ್ಟ್. ಈಗ ನೋಡ್ರಿ, ಈಗ ನಾ ಇಲ್ಲಿ ಲೈನನ್ನು ಹಾಕೊಳ್ತಾ ಇದ್ದೀನಿ, ರೆಸ್ಟೆಂಟ್ ಲೈನನ್ನು. ಇದು ನಮ್ದು ರೆಸ್ಟೆಂಟ್ ಲೈನ್ ಆಯ್ತು. ಇಲ್ಲಿದಿಂದ ಈಗ ನಮ್ಮ ನೆಕ್ಸ್ಟ್ ಲೈನ್ ಇಲ್ಲಿ ಬರ್ತದೆ. ಈಗ ಇದು ನಮ್ದು ಡಿಮ್ಯಾಂಡ್ ಝೋನ್ ಆಯ್ತು. ಈಗ ಏನಾಗಿದೆ ಅಂದ್ರ ಇದೇನು ರೆಡ್ ಕ್ಯಾಂಡಲ್ ಇದೆಯಲ್ಲ, ಈಗಿದು ನಮ್ದೇನು ಫ್ರೈಡೇ ಏನು ಕ್ಲೋಸ್ ಆಗಿದೆ ರೆಡ್ ಕ್ಯಾಂಡಲ್, ಇದೇನಾಗಿದೆ ಈಗ ಡಿಮ್ಯಾಂಡ್ ಝೋನ್ ಮೇಲೆ, ಈ ಲೈನ್ ಮೇಲೆ ಕ್ಲೋಸ್ ಆಗಿದೆ. ಇದು ಕ್ಲೋಸ್ ಆಗಿದೆ ಅಂದ್ರೆ ಇಲ್ಲಿ ಒಂದು ವಿಷಯ ಏನು ನೋಡುದವ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದಂದ್ರೆ ಇಲ್ಲಿ ಎಂ ಪ್ಯಾಟರ್ನ್ ಆಗಿದೆ. ಇದು ಎಂ ಪ್ಯಾಟರ್ನ್ ಬಗ್ಗೆ ಒಂದು ವಿಡಿಯೋ ಇದೆ, ಮಾಡಿದ್ದೀನಿ. ಅದನ್ನು ಬೇಕಂದ್ರೆ ನೀವು ಹೋಗಿ ಚೆಕ್ ಮಾಡಿ, ಅದು ಹೇಗೆ ವರ್ಕ್ ಮಾಡ್ತದೆ ಹೇಗಿಲ್ಲ ಎಂ ಪ್ಯಾಟರ್ನ್ ಬಗ್ಗೆ ಗೊತ್ತಿರ್ಲಾರ್ದವರು ನೋಡ್ಬೋದು. ಈಗ ಎಂ ಪ್ಯಾಟರ್ನ್ ಆಗಿದೆ ಮತ್ತು ಇಲ್ಲೇನಾಗಿದೆಯಲ್ಲ ಡಿಮ್ಯಾಂಡ್ ಝೋನ್ ಮೇಲೆ ಈಗ ಈ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಅಂದ್ರ ಮಂಡೇ ಏನಾಗ್ಬೋದಪ್ಪ ಅಂದ್ರೆ, ಮಂಡೇ ಏನಾಗ್ತದೆ ಅಂದ್ರೆ ಈ ತರ ಮಾರ್ಕೆಟ್ ಓಪನ್ ಆಗ್ತದೆ. ಹೈಯಲ್ಲಿ ಓಪನ್ ಆಗಿ ಈ ತರ ಬೀಳ್ಬೇಕು ಅನ್ನೋದು ನನ್ನ ಒಂದು ಅನಾಲಿಸಿಸ್ ಇದೆ. ಯಾಕಂದ್ರೆ ಇದು ಎಂ ಪ್ಯಾಟರ್ನ್ ಆಗಿದೆ ಇದು. ಆಮೇಲೆ ನೆಕ್ಸ್ಟ್ ಎಲ್ಲಿವರೆಗೆ ಬೀಳ್ತದಪ್ಪ ಮಾರ್ಕೆಟ್ ಅಂದ್ರೆ, ಎಲ್ಲಿವರೆಗೆ ಇದು ಬೀಳ್ಬೋದು ಅಂದ್ರೆ ನಮ್ದು ಇಲ್ಲಿ ನಾವು ಏನಿದೆ ಇಲ್ಲ ಈ ತರ ಮಾರ್ಕೆಟ್ ಸ್ವಲ್ಪ ಏರಿ ಅಪ್ ಸೈಡ್ ಅಲ್ಲಿ ಅಪ್ ಮೂಮೆಂಟ್ ಅಲ್ಲಿ ಹೋಗಿ ಈ ತರ ಬಿದ್ದಾಗ ನಮ್ಮ ಒಂದು ಎಂಟ್ರಿ ಪಾಯಿಂಟ್ ಎಲ್ಲಿ ಆಗಿರ್ಬೇಕಂತಂದ್ರ, ಇದೇನಿದೆ ಅಲ್ಲ ಇದು ಡಿಮ್ಯಾಂಡ್ ಝೋನ್ ಕೆಳಗೆ ಈ ತರ ಒಂದು ಕ್ಯಾಂಡಲ್ ಕ್ಲೋಸ್ ಆಗ್ತದೆ. ಅದು ಯಾವ ಕಲರ್, ರೆಡ್ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆಗ್ತದೆ. ಈ ತರ ರೆಡ್ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆದಾಗ, ಡಿಮ್ಯಾಂಡ್ ಝೋನ್ ಕೆಳಗೆ ಈ ತರ ರೆಡ್ ಕ್ಯಾಂಡಲ್ ಕ್ಲೋಸ್ ಆದಾಗ ನಮ್ಮ ಎಂಟ್ರಿ ಇಲ್ಲಿ ಆಗಿರಬೇಕು. ಆವಾಗ ಅದು ಎಲ್ತನ ಬೀಳ್ತದೆ ಮಾರ್ಕೆಟ್ ಅಂದ್ರೆ, ನನ್ನ ಅನಾಲಿಸಿಸ್ ಪ್ರಕಾರ, ನಮ್ಮ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತಾ ಇದೆ, ನಮ್ದು ಟಾರ್ಗೆಟ್ ಎಲ್ಲಿ ಅಂದ್ರೆ, ನಮ್ಮ ಟಾರ್ಗೆಟ್ ನಿಮ್ಗೆ ಹೇಳ್ತೀನಿ. ಎಲ್ಲಿದಿಂದ ಎಲ್ಲಿವರೆಗೆ ನಮ್ಮ ಮಂಡೇ ನಮ್ಮ ಬ್ರಿಟಾನಿಯಾ ಸ್ಟಾಕ್ ಬೀಳ್ಬಹುದಂದ್ರ 4873 ಇಷ್ಟು ಇಲ್ಲಿಯವರೆಗೆ ನಮ್ಮ ನಾಳೆ ನಮ್ಮ ಬ್ರಿಟಾನಿಯಾ ಸ್ಟಾಕ್ನಲ್ಲಿ ನಾವು ಸೆಲ್ಲಿಂಗ್ ಪ್ರೆಷರನ್ನು ನೋಡಬಹುದು. ಈ ತರ ಇದು ಎಂ ಪ್ಯಾಟರ್ನ್ ಕೂಡ ಆಗಿದೆ. ಮತ್ತು ನಾವೆಲ್ಲ ಯು ಎಸ್ ಮಾರ್ಕೆಟ್ಗಳ ಒಂದು ನ್ಯೂಸ್ ಅನ್ನು ನೋಡಿದಾಗ ನಾಳೆ ಮಾರ್ಕೆಟ್ ಈ ತರ ಇದು ಬ್ರಿಟಾನಿಯಲ್ಲಿ ಆಗ್ತದೆ ಅಂತ ಹೇಳಿ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಮುಖಾಂತರ ನನಗೆ ಗೊತ್ತಾಗಿದೆ. ಅದಕ್ಕಾಗಿ ನೀವು ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಿದ್ರಿ, ನಾಳೆ ಒಂದು ಒಳ್ಳೆಯ ಒಂದು ಸ್ಟಾಕ್ ಅನ್ನು ಹುಡುಕಾಡ್ತಿದ್ರಿ ಅಂದ ಸರ್ಚಿಂಗ್ ಒಳಗಿದ್ರಿ ಅಂದ್ರ ಬ್ರಿಟಾನಿಯಾ ಒಂದು ಒಳ್ಳೆಯ ಸ್ಟಾಕ್ ಅಂತ ಹೇಳಿ ನಾನು
ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಏನು ಆಯ್ತಂದ್ರೆ ನಿಮ್ಮ ಪ್ರಾಫಿಟ್ ಅನ್ನ ಇಲ್ಲಿಗೆ ಬುಕ್ಕಿಂಗ್ ಮಾಡ್ಕೊಳ್ಳಿ. 4874 3 ಏನಿದೆಯಲ್ಲ ಇಲ್ಲಿಗೆ ಬುಕ್ ಮಾಡ್ಕೊಳ್ಳಿ. ಮುಂದೆ ನೀವು ನೋಡ್ಕೋತಾ ಇರಬೇಕು ಮಾರ್ಕೆಟ್ ಇಲ್ಲಿದಿಂದ ಮೇಲೆ ಕ್ಲೋಸ್ ಆಯ್ತು ಕ್ಯಾಂಡಲ್ ಅಂತಂದ್ರ ಅದು ನಾವು ಅಪ್ ಮೂಮೆಂಟ್ ಅಲ್ಲಿ ಹೋಗ್ತದೆ. ಇಲ್ಲ ಈ ಏನಿದೆ ಅಲ್ಲ ಇದು ಡಿಮ್ಯಾಂಡ್ ಝೋನ್ ಕೆಳಗೆ ಕ್ಲೋಸ್ ಆಯ್ತು ಅಂದ್ರ ಮತ್ತೆ ನಮ್ದು ಟಾರ್ಗೆಟ್ ಇಲ್ಲಿವರೆಗೆ ಆಗ್ತದೆ. ಎಲ್ಲಿವರೆಗೆ ಅಂತಂದ್ರೆ ನಮ್ ಟಾರ್ಗೆಟ್ ಇದೇನಿದೆಯಲ್ಲ ಇಲ್ಲಿವರೆಗೆ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿವರೆಗೆ ಆಗ್ತದೆ. ಎಲ್ಲಿ ಅಂದ್ರೆ 4788. ನೆಕ್ಸ್ಟ್ ಇದ್ರ ಕೆಳಗೆ ನಾವು ಇದೇನು ರೆಸ್ಟೆಂಟ್ ಲೈನ್ ಕೆಳಗೆ ನಮ್ದು ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಆದಾಗ ನಾವು ಮತ್ತೊಂದು ಸೆಲ್ ಮಾಡಿದಾಗ ನಮ್ಮ ನೆಕ್ಸ್ಟ್ ಟಾರ್ಗೆಟ್ 4788ಕ್ಕೆ ನಾವಿಲ್ಲಿ ನಮ್ಮ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೋಬೇಕು. ಹೀಗೆ ಇದು ಫಸ್ಟ್ ಟಾರ್ಗೆಟ್, ಇದು ನಮ್ದು ಸೆಕೆಂಡ್ ಟಾರ್ಗೆಟ್ ಆಗಿರ್ತದೆ. ಅದಕ್ಕಾಗಿ ಮಂಡೇ ನಾಳೆ ಒಂದು ಒಳ್ಳೆ ಸ್ಟಾಕ್ ಇದೆ ಬ್ರಿಟಾನಿಯಾ ಸ್ಟಾಕ್ ನಲ್ಲಿ. ಬಿಗ್ನರ್ಸ್ಗೆ ಒಂದು ಒಳ್ಳೆಯ ಒಂದು ಸ್ಟಾಕ್ ಅನ್ನ ನಾನು ಈಗ ಹೇಳಿ ಹುಡುಕಾಡಿ ಕೊಟ್ಟಿದ್ದೀನಂತ ಹೇಳ್ತಾ ಇದ್ದೀನಿ. ನೋಡಿ ಟ್ರೇಡ್ ಅನ್ನ ಮಾಡಿ ಒಳ್ಳೆ ಅಮೌಂಟ್ ಅನ್ನು ನೀವು ಇದರಲ್ಲಿ ಗಳಿಸಬಹುದು. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.